ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಡಿಪ್ಲೊಮಾ ಕೋರ್ಸ್ಗೆ ಯಾರೆಲ್ಲ ಜಾಯಿನ್ ಆಗ್ತಾರಲ್ಲ ಅವರು ಕೆಲವೊಂದು ಕನ್ನಡ ಮಾಧ್ಯಮದಲ್ಲಿ ಓದಿ ಇಲ್ಲೇ ಬರುವಂತಹ ಸ್ಟೂಡೆಂಟ್ಸ್ ಆಗಿರಬಹುದು, ವಿದ್ಯಾರ್ಥಿಗಳು ಆಗಿರಬಹುದು. ಕೆಲವೊಬ್ಬರು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತುಕೊಂಡು ಈ ಕೋರ್ಸ್ಗೆ ಜಾಯಿನ್ ಆಗಿರಬಹುದು, ಅಥವಾ ಬೇರೆ ಯಾವುದೇ ಒಂದು ಮಾಧ್ಯಮದಲ್ಲಿ ಕಲಿತುಕೊಂಡು ಇಲ್ಲೇ ಈ ಕೋರ್ಸ್ಗೆ ಜಾಯಿನ್ ಆಗಿರಬಹುದು. ಅವರಿಗೆ ಒಂದು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಕೆಲವೊಬ್ಬರು ಪುವರ್ ಬ್ಯಾಕ್ಗ್ರೌಂಡ್ಲಿಂದ ಬಂದಿರೋಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಕೆಲವೊಂದು ಸ್ಟೂಡೆಂಟ್ಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಲಿಂದ ಬಂದಿರೋಂತಹ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಾಗಿರಬಹುದು. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ಬೇರೆ ಬೇರೆ ರೀತಿಯಿಂದ ಬಂದವರು, ಬೇರೆ ಬೇರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಆಗಿರಬಹುದು. ಮೈ ಡಿಯರ್ ಸ್ಟೂಡೆಂಟ್ಸ್, ಆ ಸ್ಥಿತಿನಲ್ಲಿ ನಿಮ್ಮ ಮೈಂಡ್ನಲ್ಲಿ ಯಾವುದೇ ಥರದ್ದು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನು ಡೆವಲಪ್ ಆಗಿದೆ. ಅದಕ್ಕೆ ನಾವು ಹೋಗಲಾಡಿಸಿ ನಾವು ಒಂದು ಒಳ್ಳೆಯ ಎಜುಕೇಷನ್ಸನ್ನು ನಿಮಗೆ ತಳಮಟ್ಟದಿಂದ ಕೊಡಬೇಕು ಅಂತ ಆ ಉದ್ದೇಶದಿಂದ ಈ ಬ್ರಿಲಿಯಂಟ್ ಅಕಾಡೆಮಿ ನಿಮ್ಮ ಮುಂದೆ ಕೆಲಸ ಮಾಡಲಿಕ್ಕೆ ಇದ್ದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಯಾವುದೇ ತರಹದ್ದು ಹೆದರುವುದು ಒಂದು ಪ್ರಶ್ನೆನೇ ಇಲ್ಲ. ಯಾವುದೇ ಥರ ಒಂದು ಭಯ ಪಡುವುದು ಪ್ರಶ್ನೆ ಇಲ್ಲೇ ಉದ್ಭವಿಸುವುದಿಲ್ಲ. ಈ ಕೋರ್ಸವನ್ನು ಅತ್ಯುನ್ನತ ಮಟ್ಟಕ್ಕೆ ನಿಮಗೆ ತೆಗೆದುಕೊಂಡು ಹೋಗಬಹುದು ಅಂತ ನಂದು ಒಂದು ಆಶೆ ಆಗಿದೆ. ಓಕೆ, ಸೊ ನಾನು ಈ ಪಾಲಿಟೆಕ್ನಿಕ್ನಲ್ಲಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಒಂದು ಉನ್ನತ ಹುದ್ದೆಗೆ ಎಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಸೊ ನಂದು ಬ್ಯಾಕ್ಗ್ರೌಂಡ್ ನೋಡಿದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೋರ್ ದೆನ್ 25+ years ಆಫ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಗಾಟ್ ಇನ್ ದಿಸ್ ಫೀಲ್ಡ್. ಮೈ ಡಿಯರ್ ಸ್ಟೂಡೆಂಟ್ಸ್, 25 ವರ್ಷ ಮೇಲ್ಪಟ್ಟು ನನಗೆ ಈ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗೆ ಅದು ಅನುಭವಗಳನ್ನು ನಾನು ಹೊಂದಿದ್ದೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಹೊಸ ಸಿಲೆಬಸ್ ಬಂದಿದೆ. ಈ 25ನಲ್ಲಿ ಈಗ ಅಡ್ಮಿಷನ್ಸ್ ಏನು ತೊಗೊಂಡಿದ್ದಾರಲ್ಲ ಅವ್ರಿಗೆ C25 ಡಿಪ್ಲೊಮಾ ಕರಿಕ್ಯುಲಮ್ ಅಂಥೇಳಿ ಆ ಹೆಸರನ್ನು ಕರೆಯಲಾಗುತ್ತದೆ. ಸೊ ಇದರಲ್ಲಿ ಎಲ್ಲರಿಗೂ ಯಾವುದೇ ಬ್ರ್ಯಾಂಚಿನಲ್ಲಿ ನೀವು ಸೇರಿದರೂ ಕೂಡ ಇಲ್ಲೇ ನಿಮಗೆ ಮ್ಯಾಥಮೆಟಿಕ್ಸ್ ಕಡ್ಡಾಯವಾಗಿ ಕಲಿಬೇಕಾಗಿದೆ. ಅದೇ ರೀತಿ ನಿಮಗೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಈ ಥರ ಸಬ್ಜೆಕ್ಟ್ಸನ್ನು ಕಡ್ಡಾಯಗೊಳಿಸಲಾಗಿದೆ. ಓಕೆ, ಸೊ ನಾನು ನಿಮಗೆ ಸಾಧ್ಯ ಆದರೆ ಅದು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಏನಿದೆ ಅದು ಕೂಡ ನಿಮಗೆ ಬಹಳ ಸರಳವಾಗಿ, ವಿಸ್ತಾರವಾಗಿ, ನಿಮಗೆ ಸರಿಯಾಗಿ ಅರ್ಥ ಆಗುವಂತಹ ರೀತಿಯಲ್ಲಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಈಗ ಸದ್ಯಕ್ಕೆ ನಾನು ನಿಮ್ಮ ಮುಂದೆ ಮ್ಯಾಥಮೆಟಿಕ್ಸ್ ಬಗ್ಗೆ ಇಲ್ಲೇ ನಾನು ಪಾಠವನ್ನು ಮಾಡಲಿಕ್ಕಿದ್ದೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಬ್ರಿಲಿಯಂಟ್ ಅಕಾಡೆಮಿ ಯಾವತ್ತೂ ನಿಮಗೆ ಇದರಲ್ಲಿ ಸಹಕಾರಿಯಾಗಲಿದೆ ಎಂದು ನನ್ನ ಆಶೆಯಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ಸಿಲೆಬಸವನ್ನು ಏನೇನು ಇದೆ ಅಂತ ಒಂದು ನಾವು ಇದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಕೂಡ ನಾವು ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫಾರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ ಫಸ್ಟ್ ಸೆಮಿಸ್ಟರ್, effect from this 2025 year, academic year 2026, 25 to 26 ಇಲ್ಲೇ ನೋಡಲಿಕ್ಕೆ ಇದ್ದೇವೆ. ನೋಡಿ ಏನಿದೆ ಇದು, ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ಸ್ ಕರಿಕ್ಯುಲಮ್ ಸ್ಟ್ರಕ್ಚರ್ ಯಾವ ಥರ ಸ್ಟ್ರಕ್ಚರ್ ಇದೆ ಇಲ್ಲೇ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್, ಫಸ್ಟ್ ಸೆಮಿಸ್ಟರ್ ಸ್ಕೀಮ್ ಆಫ್ ಸ್ಟಡೀಸ್ ಡಿಪ್ಲೊಮಾ ಇನ್ ಡ್ಯಾಶ್ ಇಂಜಿನಿಯರಿಂಗ್ ಅಂತ ಹಾಕಿದ್ದಾರೆ.
ಎಲ್ಲ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ಗೆ, ಎಲ್ಲ ಇಂಜಿನಿಯರಿಂಗ್ ಬ್ರಾಂಚಸ್ಗೆ, ಎಲ್ಲ ಡಿಪ್ಲೊಮಾ ಕಲಿಯುವಂತಹ ಸ್ಟೂಡೆಂಟ್ಸ್ಗೆ ಇದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿದೆ. ಮ್ಯಾಥ್ಸ್ 1 ಮ್ಯಾಥ್ಸ್ 2 ಅಂತ 2 ಸಬ್ಜೆಕ್ಟ್ಸ್ ಫಸ್ಟ್ ಸೆಮೆಸ್ಟರ್ ಮತ್ತು ಸೆಕೆಂಡ್ ಸೆಮೆಸ್ಟರ್ನೂ ಕೂಡ ಆಗಿದೆ. ಎಸ್, ನೋಡಿ ಏನೇನಿದೆ. ಈ ಸಬ್ಜೆಕ್ಟ್ ಟೀಚಿಂಗ್ ಡಿಪಾರ್ಟ್ಮೆಂಟ್ ಈಸ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿದೆ. ಕೋರ್ಸ್ ಕೋಡ್ ಇಲ್ಲಿ ಕೊಟ್ಟಿದ್ದಾರೆ. 25 ಅಂದರೆ 25 ಈಸ್ ದ ಇಯರ್ ಇನ್ ವಿಚ್ ಇಟ್ ಈಸ್ ಬೀನ್ ಇಂಟ್ರೊಡ್ಯೂಸ್ ಅಂತ ತೋರಿಸ್ತಾ ಇದೆ. 25 SC ಅಂದರೆ ಅದು ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಕೋರ್ಸ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲೇ 11T ಅಂತ ಬರ್ತಾ ಇದೆ. ಸೊ 11 ಅಂದರೆ ದ ಫಸ್ಟ್ ಸೆಮೆಸ್ಟರ್ ಫಸ್ಟ್ ಸಬ್ಜೆಕ್ಟ್ಸ್, ಸೊ ಥೇರಿ. ಇಂಜಿನಿಯರಿಂಗ್ 1, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಂತ ಬರ್ತಾ ಇದೆ. ಇಲ್ಲಿ ಹವರ್ಸ್ ಪರ್ ವೀಕ್ ಯಾವ ಥರ ಡಿಸ್ಟ್ರಿಬ್ಯೂಷನ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮಗೆ ಇಂಟರ್ನಲ್ ಮಾರ್ಕ್ಸ್ 50 ಆಗಿದೆ. ಥೇರಿ ಸೆಮೆಸ್ಟರ್ ಎಂಡ್ ಎಕ್ಸಾಮ್ಸ್, ಇದು ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ಸ್ ಅಂತ. CIE ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್. CIE ಅಂದರೆ ಕಂಟಿನ್ಯೂಸ್ internal evaluation. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ CIE 50 ಮಾರ್ಕ್ಸ್ಗೆ ಇರುತ್ತೆ. ನಿಮಗೆ 3 ಟೆಸ್ಟು ಇಲ್ಲಿ ನಿಮಗೆ ತೆಗೆದುಕೊಳ್ಳಲಾಗುತ್ತದೆ. ಆ ಟೆಸ್ಟ್ನಲ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್ 2 ಚಾಪ್ಟರ್ಸ್ ಮೇಲೆ ಒಂದೊಂದು ಟೆಸ್ಟ್ ಆಗುತ್ತೆ. ಅದು ಎಷ್ಟು ಸುಲಭವಾಗಿದೆ ಅಂದರೆ ಅದು ನಿಮಗೆ ಎಲ್ಲ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದೇ ಕ್ವಶನ್ಸನ್ನು ನೀವು ಪ್ರಿಪೇರ್ ಆಗಿ ಎಕ್ಸಾಮ್ಸ್ ಬರೀಬೇಕಾಗಿದೆ. ಅದು ಇಂಟರ್ನಲ್ ಎಕ್ಸಾಮ್ ಅಂತ ಕರೆಯಲಾಗುತ್ತದೆ. ಆ ಪೂರ್ತಿ ಸೆಮೆಸ್ಟರ್ಸ್ನಲ್ಲಿ ನಿಮಗೆ 50ಕ್ಕೆ 50 ಮಾರ್ಕ್ಸ್ ಗಳಿಸಲಿಕ್ಕೆ ನಿಮಗೆ ಒಂದು ಸುವರ್ಣ ಅವಕಾಶ ಇರುತ್ತೆ. ಇಲ್ಲಿ ಮಿನಿಮಮ್ ನೀವು 20 ಆದರೆ ನೀವು ಗಳಿಸಲೇಬೇಕಾಗಿದೆ. ಇಷ್ಟು ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. 50ಕ್ಕೆ 50 ತೊಗೊಂಡ್ರೆ ನಿಮಗೆ ಇಲ್ಲಿ 100% ರಿಸಲ್ಟ್ಸ್ ಬಂದರೆ, ಇಲ್ಲೇ 20 ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ಡಿಸ್ಟಿಂಕ್ಷನ್ಸ್, 25 ತೊಗೊಂಡ್ರೆ ಡಿಸ್ಟಿಂಕ್ಷನ್ಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಆದರೂ ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡದೆ ಎಲ್ಲ ಇಂಟರ್ನಲ್ ಎವ್ಯಾಲ್ಯೂಯೇಷನ್ಸ್ ಮೇಲೆ ನಿಮ್ಮದು ಫೋಕಸ್ ಇರಲಿ. ಒಂದು ನಿಮಗೆ ಗೈಡೆನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಸೆಮೆಸ್ಟರ್ ಎಂಡ್ ಎಕ್ಸಾಮ್, SEE ಅಂದರೆ ಸೆಮೆಸ್ಟರ್ ಎಂಡ್ ಎಕ್ಸಾಮ್. ನಿಮ್ದು ಇದು ಆನ್ಯುವಲ್ ಎಕ್ಸಾಮ್ ಇದ್ದಂಗೆ ಮೈ ಡಿಯರ್ ಸ್ಟೂಡೆಂಟ್. ಸೆಮೆಸ್ಟರ್ ಎಂಡ್ ಎಕ್ಸಾಮ್ ಇದು ಒಂದು ಸೆಮೆಸ್ಟರ್ದು ಎಂಡ್ ಎಕ್ಸಾಮ್ ಆಗಿರುತ್ತೆ. 6 ಮಂತ್ಗೆ ಒಂದು ಸಲ ಬರುತ್ತೆ. ಸೊ ಈ ಎಕ್ಸಾಮ್ಸ್ನಲ್ಲಿ 50 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸು 20 ಮಿನಿಮಮ್ ತಗೋಬೇಕಾಗಿದೆ. ಸೊ ಪಾಸಿಂಗ್ ಈಸ್ 40, 2 ಸೇರಿಸಿ 40 ಆಗಬೇಕಾಗಿದೆ. ಅಕಸ್ಮಾತ್ ಆಗಿ ನೀವು ಇಂಟರ್ನಲ್ನಲ್ಲಿ ಸೊ 14 ಮಾರ್ಕ್ಸ್ ನೀವು ಸ್ಕೋರ್ ಮಾಡಿದರೆ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಏನು ಡೆಫಿಸಿಟ್ ಇದೆಯಲ್ಲ, ಕಡಿಮೆ ಏನಾಗ್ತಾ ಇದೆಯಲ್ಲ 6 ಮಾರ್ಕ್ಸು, ಇಲ್ಲೇ ನೀವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಇಲ್ಲಿ 26 ಪಾಸಿಂಗ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಡೋಂಟ್ ಮಿಸ್ ದಿಸ್ ಚಾನ್ಸ್ ಟು ಸ್ಕೋರ್ ಹಿಯರ್ ಮೋರ್ ನಂಬರ್. ಏನು ಡಿಫಿಕಲ್ಟ್ ಇದೆಯಲ್ಲ ಅದಕ್ಕೆ ನಾವು ಸರಳವನ್ನು ಮಾಡಲಿಕ್ಕೆ ಇದು ಬ್ರಿಲಿಯಂಟ್ ಅಕಾಡೆಮಿ ನಿಮ್ಮ ಜೊತೆಗೆ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. 100 ಮಾರ್ಕ್ಸ್ಗೆ ಸರಿಯಾಗಿ ಸ್ಕೋರ್ ಮಾಡಿ. ಇದು 3 ವರ್ಷ ನೀವು ಸ್ವಲ್ಪ ಕಷ್ಟಪಟ್ಟರೆ ನಿಮ್ಮದು ಭವಿಷ್ಯವನ್ನು ನೀವು ಉಜ್ವಲವಾಗಿ ಪರಿವರ್ತಿಸಬಹುದು ಅಂತ ಒಂದು ನಮ್ಮದು ಕಲ್ಪನೆ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರೂ ಸ್ವಲ್ಪ ಇದಕ್ಕೆ ಸೀರಿಯಸ್ ಆಗಿ ಇವತ್ತು ಡೇ 1ಲಿಂದ ನೀವು ಸೀರಿಯಸ್ ತೊಗೊಂಡ್ರೆ ಮುಂದೆ ನಿಮಗೆ ಎಲ್ಲ 3 ಇಯರ್ಸ್ ಡಿಪ್ಲೊಮಾ ಭಾಳ ಈಸಿಯಾಗಿ ನೀವು ಇದಕ್ಕೆ ನೀವು ಅನುಭವಿಸಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ವಿತ್ ದಿಸ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ ದಿಸ್ ಕ್ಲಾಸ್. ಸೊ ನಿಮ್ಮಲ್ಲಿ ಯಾರು ಬ್ರಿಲಿಯಂಟ್ ಅಕಾಡೆಮಿ ಈ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ.
ಬೆಲ್ ಐಕನ್ ಒತ್ತಿದರೆ ನಿಮಗೆ ಮುಂದಿನ ನೋಟಿಫಿಕೇಶನ್ ಕೂಡ ಬರುತ್ತೆ. ನಾವು ಎಲ್ಲ ಚಾಪ್ಟರ್ಸನ್ನು ಸರಿಯಾಗಿ ರೀತಿಯಿಂದ ನಿಮ್ಮದು ಬೇಸಿಕ್ ನಾಲೆಜ್ ನಿಮಗೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೂ ಕೂಡ ನಾವು ಬೇಸಿಕ್ ಜೊತೆಗೆ ಈ ಎಲ್ಲ ಚಾಪ್ಟರ್ಸನ್ನು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್.